2026 ನಿಮ್ಮ ಪ್ರೀತಿಯ ಜೀವನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನೀವು ಪ್ರೀತಿಸ್ತಾ ಇದ್ದೀರಲ್ಲ, ನಿಮ್ಮ ಕ್ರಶ್ ಯಾರಿದ್ದಾರೆ, ನೀವು ಪ್ರೀತಿಸ್ತಾ ಇರುವವರು ಅಥವಾ ನಿಮ್ಮ ಸಂಗಾತಿ, ಅವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು 2026 ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ ನೀವು ಅನ್ನುವಂಥದ್ದು. ಈಗ ನಿಮ್ಮ ಪ್ರೀತಿ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ರೀತಿಯ ಮನಸ್ತಾಪಗಳು ಅನ್ನುವಂತಹದ್ದು ತುಂಬಾ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ಅಂದರೆ 2026 ಫುಲ್ ನಿಮಗೆ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಾಣ್ತೀರಾ ಅನ್ನುವಂಥದ್ದು. ಭಾಳಷ್ಟು ಮನಸ್ತಾಪಗಳೇ ನಿಮ್ಮಲ್ಲಿ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಕಡಿಮೆ ಆಗಿತ್ತು ಇಷ್ಟು ದಿನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇನ್ನು ಮುಂದೆ ನಿಮ್ಮಲ್ಲಿ ಉತ್ತಮವಾದ ನಿಮ್ಮ ಪ್ರೀತಿಯಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನಿಮ್ಮ ಸಂಗಾತಿ ಇರ್ಬೋದು ಅಥವಾ ನೀವು ಪ್ರೀತಿಸಿದಂತಹವರು ಯಾರಿದ್ದಾರೆ ಅವರು ನಿಮಗೆ ಮತ್ತು ಅವರಿಗೆ ಉತ್ತಮವಾದ ಒಂದು ಪ್ರೀತಿಯಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇನ್ನಷ್ಟು ಉತ್ತಮ ಮಟ್ಟದಲ್ಲೇ ಇರುತ್ತೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಪ್ರೀತಿ ಮತ್ತೆ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಹೆಚ್ಚು ಜನ ನೋ ಕಾಂಟ್ಯಾಕ್ಟಲ್ಲೇ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಪ್ರೀತಿ ಅನ್ನುವಂಥದ್ದು ಕಡಿಮೆ ಆಗಿದೆ. ಆದರೆ ಮನಸ್ತಾಪಗಳು ಇದ್ದು ನೀವು ಕೆಲವೊಬ್ಬರು ದೂರನೇ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಆಗಿರುವಂತಹವರು ಈ ವಿಡಿಯೋನ ನೋಡ್ತಾ ಇದ್ದೀರಾ. ನೀವು ನಿಮ್ಮ ಸಂಗಾತಿಯಿಂದ ತುಂಬಾ ದೂರ ಇದ್ದೀರಾ. ಕೆಲವೊಬ್ಬರು 6 ಮಂತ್ 1 ಇಯರಿಂದ ಕೂಡ ಯಾವುದೋ ಒಂದು ರೀತಿಯ ನಿಮ್ಮ ಪ್ರೀತಿಯಲ್ಲಿ ಮನಸ್ತಾಪ ಅನ್ನುವಂತಹದ್ದು ಮೂಡಿ ನೀವು ದೂರ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಮತ್ತೆ ನೀವು ಒಂದಾಗ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ನೀವು ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ನಿಮ್ಮಲ್ಲಿ ಮೂಡುತ್ತೆ. ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹಣಕಾಸಿನಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದಾಗುತ್ತೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಅನ್ನುವಂತಹದ್ದು ಬಹಳನೇ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಉತ್ತಮ ಪ್ರೀತಿ ಅನ್ನುವಂಥದ್ದು ಏರ್ಪಡಲಿಕ್ಕೆ ಈ ಕೆಲವೊಂದು ಹಣಕಾಸಿನ ಪ್ರಾಬ್ಲಮ್ ಕೂಡ ಇತ್ತು ಅನ್ನುವಂಥದ್ದು. ಅದರಿಂದ ಕೂಡ ಕೆಲವೊಬ್ಬರು ಇಲ್ಲಿ ಮನಸ್ತಾಪಗಳು ಅನ್ನುವಂಥದ್ದು ನಿಮಗೆ ಆಗ್ತಾಯಿತ್ತು. ಕೆಲವೊಬ್ಬರು ಏನಾದರೂ ನಿಮ್ಮ ಬರ್ಡೇಗಾಗಿರ್ಬೋದು ಗಿಫ್ಟ್ ಏನಾದರೂ ತೆಗೆದುಕೊಟ್ಟಿಲ್ಲ ಅಂತ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟವಾಗಿರುವಂಥ ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥದ್ದಾಗಿರ್ಬೋದು. ಹೀಗೆ ಯಾವುದೋ ಒಂದು ರೀತಿ ನಿಮಗೆ ಇಷ್ಟವಾದಂಥ ಜೀವನವನ್ನು ನಡೆಸಲಿಕ್ಕೆ ನಿಮ್ಮ ಸಂಗಾತಿಯೊಂದಿಗೆ ಇರ್ಬೋದು ಅಥವಾ ನೀವು ಪ್ರೀತಿಸಿದಂಥವರ ಜೊತೆ ಉತ್ತಮವಾದ ರೀತಿಯಲ್ಲಿ ಕಾಲ ಕಳೀಲಿಕ್ಕಾಗಿರ್ಬೋದು. ಹಣಕಾಸಿನ ಸಮಸ್ಯೆ ಅನ್ನುವಂತಹದ್ದು ನಿಮಗೆ ಬಹಳಷ್ಟು ಬರ್ತಾ ಇತ್ತು ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು. ಇಷ್ಟು ದಿನ ಬಹಳಷ್ಟು ಹಣಕಾಸಿನ ಸಮಸ್ಯೆಯನ್ನು ನೀವು ಎದುರಿಸಿದ್ದೀರಾ. ಆದ್ದರಿಂದ ಆ ಕಾರಣದಿಂದ ಕೂಡ ನಿಮ್ಮಲ್ಲಿ ನೀವು ಪ್ರೀತಿಸಿದಂಥವರ ನಿಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಅನ್ನುವಂತಹದ್ದು ಹಣಕಾಸಿನಿಂದ ಕೂಡ ಏರ್ಪಟ್ಟಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ನಿಮಗೆ ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ. 2026 ಹಣಕಾಸಿನಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಅದರಿಂದ ಉತ್ತಮ ಪ್ರೀತಿ ಅನ್ನುವಂಥದ್ದು ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ಸರ್ಪ್ರೈಸ್ ಗಿಫ್ಟ್ಗಳನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬೆಲೆ ಬಾಳುವಂತಹ ಗಿಫ್ಟ್ ಎಲ್ಲ ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಪ್ರೀತಿಸ್ತೀರಾ ಅವರಿಂದ ಉತ್ತಮವಾದ ಗಿಫ್ಟನ್ನು ಕೂಡ ತಗೊಳ್ತೀರಾ. ಹಾಗೆ ನೀವು ಕೂಡ ಅವರಿಗೆ ಕೊಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಕೆಲವೊಬ್ಬರಿಗೆ ಇಬ್ಬರಲ್ಲೂ ಕೂಡ ಹಣಕಾಸಿನ ಪ್ರಾಬ್ಲಮ್ ಅನ್ನುವಂಥದ್ದು ಇಷ್ಟು ದಿನ ಇತ್ತು ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮಲ್ಲಿ ಕೂಡ ಅವರಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನುವಂತಹದ್ದು ಇಬ್ಬರಲ್ಲೂ ಸೇಮ್ ಆಗಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ 2026 ಏನಿದೆ ಅದರ ಈ ವರ್ಷ ಪೂರ್ತಿ ನಿಮಗೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಹಣಕಾಸಿನಲ್ಲಿ ಉತ್ತಮ ಅಭಿವೃದ್ಧಿ ಅನ್ನುವಂಥದ್ದೇ ಇರುತ್ತೆ. ಹಾಗೆ ಅದರಿಂದ ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದರೆ, ನಿಮ್ಮ ಸಂಗಾತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಮತ್ತೆ ಅವರು ಮರಳಿ ನಿಮ್ಮೊಂದಿಗೆ ಬರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ
ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಅನ್ನುವಂತಹದ್ದು. ಅವರು ನಿಮ್ಮಿಂದ ಎಲ್ಲೋ ಕೆಲವೊಮ್ಮೆ ನಿಮ್ಮ ಪ್ರೀತಿ ಜೀವನದಲ್ಲಿ ಯಾವುದೋ ಒಂದು ಮನಸ್ತಾಪಗಳಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಮತ್ತೆ ಅವರು ಮರಳಿ ಬರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾರಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಪ್ರೀತಿ ಮೊದಲಿನ ಹಾಗೆ ಮತ್ತೆ ಪ್ರೀತಿ ಅನ್ನುವಂಥದ್ದು ನಿಮ್ಮಲ್ಲಿ ಮೂಡುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದರಿಂದ ತುಂಬಾ ನೀವು ನಂಬಿದ ದೇವರಲ್ಲಿ ಬಹಳಷ್ಟು ನೀವು ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಮತ್ತು ನೀವು ಒಂದಾಗ್ತಾ ಇದ್ದೀರಾ. ನಿಮ್ಮ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ಕೂಡ ತುಂಬಾ ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದರಿಂದ ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ತುಂಬ ಉತ್ತಮವಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹದ್ದು. ಇಬ್ಬರು ಕೂಡ ಒಬ್ರಿಗೊಬ್ರು ಉತ್ತಮವಾದ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದನ್ನು ನಿಮ್ಮಲ್ಲಿ ಬರುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಇನ್ನಷ್ಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅನ್ನುವಂತಹದ್ದು. ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ಕೆಲವೊಬ್ಬರು ದೂರ ಇದ್ದರೂ ಕೂಡ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಕೂಡ 2006 ಆಗುವಂಥ ಸಾಧ್ಯತೆ ಹೆಚ್ಚಿದೆ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು ಏನಾದರೂ ಇಷ್ಟು ದಿನ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುತ್ತೆ. ಹಾಗೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ದೂರ ಇದ್ದರೆ ಮತ್ತೆ ನೀವು ಒಂದಾಗ್ತೀರಾ. ಹಾಗೆ ಉತ್ತಮ ಪ್ರೀತಿ ಅನ್ನುವಂಥದ್ದು ನಿಮ್ಮಿಬ್ಬರಲ್ಲೂ ಮೊದಲಿನ ಹಾಗೆ ಮತ್ತೆ ಪ್ರೀತಿ ಅನ್ನುವಂಥದ್ದು ಮೂಡುತ್ತೆ ಅನ್ನುವಂಥದ್ದು. ಇಲ್ಲಿ ಕೆಲವೊಬ್ಬರು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಹಾಗಾಗಿ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ಮತ್ತೆ ಒಂದು ಮಾಡ್ತಾರೆ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಹಾಗಾಗಿ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ. ಯಾಕಂದರೆ ನಿಮಗೆ ಅದರ ಅರಿವಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ಕೂಡ ಕನೆಕ್ಟೆಡ್ ಆಗಿರೋದ್ರಿಂದ ನಿಮಗೆ ಅದೆಲ್ಲವೂ ಅರ್ಥ ಆಗುತ್ತೆ ಅನ್ನುವಂಥದ್ದು. ಆ ಕಾರಣದಿಂದ ಮತ್ತೆ ನೀವು ಉತ್ತಮ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಇಬ್ಬರಲ್ಲ ಮೂಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನ್ಯೂ ಲವ್ ಅನ್ನುವಂಥದ್ದು ಬರ್ತಾಯಿದೆ. ಅಂದರೆ ನಿಮಗೆ ಯಾರಾದರೂ ಸಿಂಗಲ್ ಆಗಿದ್ದರೆ ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾಯಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೀವು ಪ್ರೀತಿಸಿದಂತಹ ಅವರನ್ನು ಮಿಸ್ ಮಾಡ್ಕೊಂಡಿದ್ರೆ, ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ನೀವು ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದಿದ್ರೆ, ಅಥವಾ ಅವರು ನಿಮ್ಮ ಹತ್ರ ಪ್ರೀತಿಯನ್ನು ಶೇರ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮೇಲಿನ ಪ್ರೀತಿಯನ್ನು ಅವರು ನಿಮ್ಮಲ್ಲಿ ಹಂಚ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವನ್ನು ನಿಮಗೆ ತಿಳಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಇಲ್ಲಿ ಹೆಚ್ಚು ಜನ ನೀವು ಪ್ರೀತಿಸ್ತಾ ಇರುವಂತಹವರ ಹತ್ರ ನಿಮ್ಮ ಪ್ರೀತಿಯನ್ನು ಹೇಳ್ಕೊಂಡಿಲ್ಲ ಅನ್ನುವಂಥದ್ದು, ಅಥವಾ ಅವರು ನಿಮ್ಮೊಂದಿಗೆ ಪ್ರೀತಿಯನ್ನು ಹೇಳದೆ ಹಾಗೆ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ಕೂಡ ಕೆಲವೊಬ್ಬರಿಗೆ ನಿಮ್ಮಿಬ್ಬರಲ್ಲೂ ಪ್ರೀತಿ ಇದ್ದರೂ ಕೂಡ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಆ ಪ್ರೀತಿಯನ್ನು ನೀವು ಅವರೊಂದಿಗೆ ಶೇರ್ ಮಾಡ್ಕೊಳ್ತೀರಾ, ಅಥವಾ ಅವರು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಪ್ರೀತಿ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ನೀವಿಬ್ಬರು ಕೂಡ ಒಂದಾಗ್ತೀರಾ. ನಿಮ್ಮ ಪ್ರೀತಿ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರು ನಿಮ್ಮ ಪ್ರೀತಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಅವರು, ಹಾಗೆ ಯಾರಾದರೂ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇದ್ದು ನೀವು ಪ್ರೀತಿಸಿದಂತಹವರು, ಕೆಲವೊಬ್ಬರು ನೀವು ಯಾರನ್ನು ಪ್ರೀತಿಸಿದ್ರ ಅವರು ಭಾಳಷ್ಟು ದೂರ ಆಗಿದ್ರು ನಿಮ್ಮಿಂದ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ಮತ್ತೆ ಮರಳಿ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು, ಮತ್ತೆ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ತಾರೆ ಅನ್ನುವಂತಹದ್ದು, ಮೊದಲಿನ ಹಾಗೆ ನಿಮ್ಮ ಪ್ರೀತಿ ಉತ್ತಮವಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಕೋಪ ಅನ್ನುವಂತಹದ್ದು ಭಾಳಷ್ಟು ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರಲ್ಲಿ
ತುಂಬ ಕೋಪ ಅನ್ನುವಂತಹದ್ದು ಕೂಡ ಎಲ್ಲೋ ಒಂದು ರೀತಿ ಇದೆ. ಇಷ್ಟು ದಿನ ಇತ್ತು ಅನ್ನುವಂತಹದ್ದು ಕೂಡ. ಅದರಿಂದ ನೀವು ಬಹಳಷ್ಟು ಚಿಂತೆಗೆ ಕೂಡ ಒಳಗಾಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮಲ್ಲಿ ಉತ್ತಮ ಪ್ರೀತಿ ಅನ್ನುವಂಥದ್ದು ಏರ್ಪಡುತ್ತೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಕೂಡ ಬಹಳಷ್ಟು ನೀವು ಸಮಸ್ಯೆಗೆ ಸಿಲ್ಕೊಂಡಿದ್ರಾ. ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರಾ ಅನ್ನುವಂಥದ್ದು, ಮನಸ್ತಾಪಗಳು ಇದೆ ಅಥವಾ ಕೋಪ ಆಗಿರ್ಬೋದು, ನೀವೇ ಭಾಳಷ್ಟು ಸಹಿಸಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ನಿಮ್ಮ ಸಂಗಾತಿ ಇರ್ಬೋದು ಅಥವಾ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ, ಅವರೊಂದಿಗೆ ಹೆಚ್ಚು ಮನಸ್ತಾಪಗಳೇ ನಿಮ್ಮ ಪ್ರೀತಿಯಲ್ಲಿ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲವನ್ನು ನೀವು ಸಹಿಸ್ಕೊಂಡಿದ್ರ. ಆದರೆ ಈಗ ಅವರು ಬದಲಾಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು, ಉತ್ತಮ ಬದಲಾವಣೆ ಅನ್ನುವಂತಹದ್ದು ಅವರಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಥರ್ಡ್ ಪಾರ್ಟಿ ಏನಾದರೂ ಇದ್ದರೆ, ನಿಮ್ಮ ಮಧ್ಯದಲ್ಲಿ ಇದ್ದರು ಅನ್ನುವಂಥದ್ದು ಹೆಚ್ಚು ಜನಕ್ಕೆ ಇಲ್ಲಿ ತಿಳಿತಾ ಇದೆ. ಆದರೆ ಅವರು ದೂರ ಆಗ್ತಾ ಇದ್ದಾರೆ ನಿಮ್ಮಿಂದ. ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಅವರು ಉಂಟು ಮಾಡ್ತಿದ್ರು ಕೂಡ ಅವರು ನಿಮ್ಮಿಬ್ಬರ ಮಧ್ಯದಿಂದ ದೂರವಾಗ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಹತ್ತಿರವಾಗ್ತಾ ಇದೆ. ನಿಮ್ಮಿಬ್ಬರ ಪ್ರೀತಿ ಕೂಡ ಉತ್ತಮವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಇಲ್ಲಿ ಹೆಚ್ಚು ಜನಕ್ಕೆ ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದು ಹೆಚ್ಚಾಗಿ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ನೀವು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಬದಲಾವಣೆ ಅನ್ನುವಂಥದ್ದೇ ನಿಮ್ಮ ಪ್ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಇದುವರೆಗಿನ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಭಾಳಷ್ಟು ಕಷ್ಟಗಳಿತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ 2026 ಉತ್ತಮ ಬದಲಾವಣೆ ಅನ್ನುವಂಥದ್ದೇ ನಿಮಗೆ ಇರುತ್ತೆ. ನಿಮ್ಮ ಪ್ರೀತಿಯಲ್ಲಿ ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತೀರಾ. ಹಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂತಹದ್ದನ್ನು ಕೂಡ ನೀವು ಗಮನಿಸ್ತೀರಾ ಅನ್ನುವಂಥದ್ದು. ಉತ್ತಮವಾದ ಪ್ರೀತಿಯೇ ನಿಮ್ಮಲ್ಲಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗಿ ಬರ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ಇಷ್ಟು ದಿನಕ್ಕಿಂತಲೂ ಕೂಡ ಈಗ ಉತ್ತಮ ಬದಲಾವಣೆಯನ್ನು ನೀವು ಗಮನಿಸ್ತಾ ಇದ್ದೀರಾ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಉತ್ತಮ ಬದಲಾವಣೆ ಅನ್ನುವಂಥದ್ದೇ ನಿಮಗೆ ಬರ್ತಾ ಇದೆ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಸಾಗಿಸುವಂತಹ ಉತ್ತಮ ಜ್ಞಾನ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಹೆಚ್ಚು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮ ಪ್ರೀತಿಯ ಜೀವನವನ್ನು ಹೇಗೆ ಉತ್ತಮ ರೀತಿಯಲ್ಲಿ ನಡೆಸಬೇಕು ಅನ್ನುವಂಥದ್ದು, ಉತ್ತಮ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ಉತ್ತಮ ಜ್ಞಾನ ಅನ್ನುವಂತಹದ್ದು ಬರ್ತಿದೆ. ಯಾಕಂದರೆ ಕೆಲವೊಬ್ಬರಿಗೆ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲೇ ಇದ್ರಾ ಅನ್ನುವಂಥದ್ದು, ಮನಸ್ತಾಪಗಳಿಂದ ಭಾಳಷ್ಟು ಜನ ದೂರ ಆಗಿದ್ರಾ ಅನ್ನುವಂಥದ್ದು, ನಿಮ್ಮ ಸಂಗಾತಿಯಿಂದ ನೀವು ದೂರ ಆಗಿದ್ರಾ ಅನ್ನುವಂಥದ್ದು. ಈಗ ಅದೆಲ್ಲವೂ ಕೂಡ ನಿಮ್ಮಿಂದ ಒಂದು ವೇಳೆ ದೂರ ಆಗಿದ್ರೂ ಕೂಡ ಮತ್ತೆ ನೀವು ಮರಳಿ ಒಂದಾಗ್ತಾ ಇದ್ದೀರಾ. ನಿಮಗೆ ಉತ್ತಮವಾದ ಜ್ಞಾನ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಹೇಗೆ ಪ್ರೀತಿಯ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹದ್ದನ್ನು ಕೂಡ ನೀವು ಕಲ್ತಿದ್ದೀರಾ ಅನ್ನುವಂಥದ್ದು. ಅಂದರೆ ಉತ್ತಮವಾದ ನಿಮ್ಮ ಪ್ರೀತಿ ಉತ್ತಮ ರೀತಿಯಲ್ಲೇ ಸಾಗುತ್ತೆ. ಆ ಜ್ಞಾನ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಕೂಡ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ಜನ ಇಲ್ಲಿ ಮೆಡಿಟೇಷನನ್ನು ಹೆಚ್ಚಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಗ್ರೌಂಡಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಒಂದು ವೇಳೆ ಥರ್ಡ್ ಪಾರ್ಟಿ ಏನೇ ನಿಮಗೆ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಇದುವರೆಗೆ ನೋಡಿದರೂ ಕೂಡ ಇನ್ನು ಮುಂದೆ ಅದು ಸಾಧ್ಯವಾಗಲ್ಲ. ಯಾಕಂದರೆ ನಿಮಗೆ ಉತ್ತಮ ಜ್ಞಾನ ಅನ್ನುವಂಥದ್ದು ಬಂದಿದೆ. ನಿಮ್ಮ ಪ್ರೀತಿಯ ಬಗ್ಗೆ ನಿಮಗೆ ನಂಬಿಕೆ ಅನ್ನುವಂತಹದ್ದು ನಿಮ್ಮಲ್ಲಿ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಉತ್ತಮ ಬದಲಾವಣೆಯನ್ನು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೋಡ್ತಾ ಇದ್ದೀರಾ. ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿ ಮನಸ್ತಾಪಗಳು ಇಷ್ಟು ದಿನ ಇದ್ದರೂ ಕೂಡ ಅದೆಲ್ಲವೂ ಹೋಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏನು ತುಂಬ ಜನಕ್ಕೆ ಇಲ್ಲಿ ಬ್ಯಾಡ್ ಕರ್ಮ ಅನ್ನುವಂಥದ್ದು ಇಷ್ಟು ದಿನ ಕಾಡ್ತಾ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ತುಂಬ ಮನಸ್ತಾಪ ಅನ್ನುವಂತಹದ್ದೇ ನಿಮಗೆ ಇತ್ತು ಅನ್ನುವಂತಹದ್ದು
ಬ್ಯಾಡ್ ಕರ್ಮ ಅನ್ನುವಂತಹದ್ದೇ ನಿಮ್ಮಲ್ಲಿ ಇಷ್ಟು ದಿನ ಹೆಚ್ಚು ಜನಕ್ಕೆ ನೀವು ಸಿಂಗಲ್ ಆಗಿದ್ರಾ, ಬ್ಯಾಡ್ ಕರ್ಮ ಅನ್ನುವಂಥದ್ದು ಹೆಚ್ಚಾಗಿ ನಿಮ್ಮಲ್ಲಿತ್ತು ಅನ್ನುವಂತಹದ್ದು ಇದೆ. ಹಾಗೆ ನೋ ಕಾಂಟ್ಯಾಕ್ಟಲ್ಲಿ ಇದ್ರಾ, ಹೆಚ್ಚು ಜನ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ರಾ ಅನ್ನುವಂಥದ್ದು, ತುಂಬ ಮನಸ್ತಾಪಗಳೇ ನಿಮ್ಮಲ್ಲಿ ಇತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅನ್ನುವಂಥದ್ದು ಕೆಲವೊಬ್ಬರು ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಒಂದು ಬ್ಯಾಡ್ ಕರ್ಮದಿಂದ ನಿಮ್ಮ ಪ್ರೀತಿಯಲ್ಲಿ ಎಷ್ಟು ಸಲ ನಿಮಗೆ ಮನಸ್ತಾಪಗಳೇ ಉಂಟಾಗ್ತಾ ಇತ್ತು, ನೀವು ಒಂಟಿಯಾಗಿ ಇರ್ತಾ ಇದ್ರಾ, ಅಥವಾ ನೀವು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಾ ಇದ್ರಾ ಅನ್ನುವಂತಹದ್ದು, ಬಹಳಷ್ಟು ದುಃಖವನ್ನೇ ಅನುಭವಿಸ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಹೆಚ್ಚು ಜನ ಇಲ್ಲಿ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬ್ಯಾಡ್ ಕರ್ಮ ಏನಿದೆ ಅದು ಕಳೆದಿದೆ ಈಗ. ಆದ್ದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದೇ ನಿಮಗೆ ಬರ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ನೋಡ್ತೀರಾ. ಇಷ್ಟು ದಿನ ಯಾವುದೇ ರೀತಿ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದನ್ನು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಾಣ್ತೀರಾ. ಹೊಸ ಬೆಳಕು ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ನಿಮ್ಮ ಪ್ರೀತಿ ಒಂದು ಉತ್ತಮ ಬದಲಾವಣೆಯನ್ನೇ ಕಾಣುತ್ತೆ ಅನ್ನುವಂಥದ್ದು ಹೆಚ್ಚಿನ ಜನಕ್ಕೆ ಇಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ಯಾಕಂದರೆ ಇಷ್ಟು ದಿನ ಬಹಳಷ್ಟು ನೀವು ದುಃಖವನ್ನು ಅನುಭವಿಸಿದ್ರ, ಬ್ಯಾಡ್ ಕರ್ಮವನ್ನು ನೀವು ಕಳ್ಕೊಳ್ಬೇಕು ಅನ್ನುವಂತಹದ್ದನ್ನೇ ಹೆಚ್ಚಾಗಿ ನೀವು ಯೂನಿವರ್ಸ್ ಹತ್ರ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ಈಗ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗಿತಾ ಇದೆ. ಮುಗಿದು ಈಗ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ಬರ್ತಾ ಇದೆ. ಅದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ. ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಯಾವುದೇ ರೀತಿಯ ಒಂದು ನಿಮಗೆ ನೀವು ಪ್ರೀತಿಸಿದಂತಹವರ ಮಧ್ಯದಲ್ಲಿ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವೂ ಹೋಗಿಬಿಟ್ಟು ನಿಮ್ಮ ಜೀವನ ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾ ಇದೆ. ಅದು ನಿಮಗೆ ಗೊತ್ತಿದೆ. ಇಂಟ್ಯೂಷನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಈ ವಿಚಾರಗಳು ತಿಳಿದಿದೆ. ನಿಮ್ಮ ಪ್ರೀತಿಯ ಜೀವನ ಉತ್ತಮ ಬದಲಾವಣೆಯನ್ನು ಕಾಣುತ್ತೆ ಅನ್ನುವಂಥದ್ದು. ಯಾವುದೋ ಒಂದು ರೀತಿ ಬ್ಯಾಡ್ ಕರ್ಮದಿಂದ ನೀವು ದೂರ ಆಗಿದ್ದೀರಾ, ಅಥವಾ ಮನಸ್ತಾಪಗಳು ಬರ್ತಾ ಇದೆ, ಅಥವಾ ನಿಮಗೆ ಥರ್ಡ್ ಪಾರ್ಟಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೋ ಒಂದು ರೀತಿ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ರು ಅನ್ನುವಂಥದ್ದು, ಇದೆಲ್ಲ ವಿಚಾರಗಳು ನಿಮಗೆ ತಿಳಿದಿದೆ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂಥವರು ಹೆಚ್ಚಿನ ಜನ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಪ್ರೀತಿ ಮತ್ತೆ ಸರಿ ಹೋಗುತ್ತೆ. ಯೂನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಪ್ರೀತಿ ಎಷ್ಟೇ ನೀವು ಪ್ರೀತಿಯನ್ನು ನೀವು ಕಳ್ಕೊಂಡಿದ್ರು ಮತ್ತೆ ನಿಮಗೆ ಮರಳಿ ಸಿಗುತ್ತೆ ಅನ್ನುವಂತಹ ಸ್ಟ್ರಾಂಗ್ ಮನಸ್ಥಿತಿ ನಿಮ್ಮಲ್ಲಿ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗ್ತಾ ಇದೆ. ಯಾಕಂದರೆ ಬ್ಯಾಡ್ ಕರ್ಮ ಅನ್ನೋದ್ರಿಂದ ಹೆಚ್ಚು ಜನ ಇಲ್ಲಿ ಸಮಸ್ಯೆಗೆ, ಪ್ರೀತಿಯ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ಕಳೆಯುತ್ತೆ, ಮತ್ತೆ ಒಳ್ಳೆಯದಾಗುತ್ತೆ ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿಗೆ ಕೂಡ ತಿಳಿದಿತ್ತು ಅನ್ನುವಂತಹದ್ದು. ಯಾಕಂದರೆ ನಿಮ್ಮ ಇಂಟ್ಯೂಷನ್ ಏನಿದೆ ತುಂಬಾ ಉತ್ತಮವಾಗಿರುವಂತಹದ್ದು. ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಸ್ಪಿರಿಟ್ ಟೀಮಿಂದ ನಿಮಗೆ ಕೆಲವೊಂದು ಮೆಸೇಜ್ಗಳು ಕೂಡ ನಿಮಗೆ ಸಿಗ್ತಾ ಇತ್ತು ಅನ್ನುವಂಥದ್ದು. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಬೇಕಾದಂತಹ ಕೆಲವೊಂದು ಮೆಸೇಜ್ಗಳು ನಿಮಗೆ ನಿಮ್ಮ ಸ್ಪಿರಿಟ್ ಟೀಮಿಂದ ಸಿಗ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಇಲ್ಲಿ ಹೆಚ್ಚಾಗಿ ಕೆಲವೊಬ್ಬರು ಥರ್ಡ್ ಐ ಓಪನ್ ಆಗಿರುವಂತಹವರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ರೀತಿ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಅದು ಹೋಗುತ್ತೆ ಅನ್ನುವಂಥದ್ದು, ಉತ್ತಮ ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಾ ಅನ್ನುವಂಥದ್ದು. ಯಾಕಂದರೆ ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂಥದ್ದು, ಅವರ ಬ್ಲೆಸ್ಸಿಂಗ್ ನಿಮಗಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನ್ಯೂ ಲವ್ ಅನ್ನುವಂಥದ್ದು ಎಂಟರ್ ಆಗ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ವೇಳೆ ನೀವು ಪ್ರೀತಿಯನ್ನು ಕಳ್ಕೊಂಡಿದ್ರು ಕೂಡ ನಿಮಗೆ ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮಿಗೆ ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟಿಗೆ ನೀವು ಬಹಳಷ್ಟು ಕಾಯ್ತಾ ಇದ್ರಾ ಅನ್ನುವಂಥದ್ದು, ನೀವು ಯೂನಿವರ್ಸ್ ಹತ್ರ ಬಹಳಷ್ಟು ಕೇಳ್ಕೊಳ್ತಾ ಇದ್ರಾ ಅನ್ನುವಂಥದ್ದು, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಕೆಲವೊಬ್ಬರು 6 ಮಂತ್ 1 ಇಯರಿಂದ ಕಂಟಿನ್ಯೂಸ್ ಆಗಿ ನೀವು ಕೇಳ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ ಅನ್ನುವಂತಹ ಮನಸ್ಥಿತಿ ಕೂಡ ಸ್ಟ್ರಾಂಗ್, ನಿಮ್ಮ ಇಂಟ್ಯೂಷನ್ ನಿಮಗೆ ಸ್ಟ್ರಾಂಗ್ ಆಗಿ ಯಾವಾಗಲೂ ತಿಳಿಸ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮಗೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾರೆ ಅನ್ನುವಂಥದ್ದು, ಹೊಸ ಪ್ರೀತಿ ಅನ್ನುವಂತಹದ್ದು ನಿಮಗೆ ಆರಂಭವಾಗ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗ್ತಾ ಇದೆ. ಈಗ ಒಂದು ವೇಳೆ ನೀವು ಪ್ರೀತಿಯನ್ನು ಕಳ್ಕೊಂಡಿದ್ರೂ ಕೂಡ ನಿಮಗೆ ಉತ್ತಮ ಪ್ರೀತಿ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪ್ರೀತಿಯ ಮೇಲೆ ನೀವು ನಂಬಿಕೆಯನ್ನು ಹೆಚ್ಚು ಕಳ್ಕೊಂಡಿದ್ರಾ ಅನ್ನುವಂತಹದ್ದು. ಇಷ್ಟು ದಿನ ಯಾವುದೋ ಒಂದು ರೀತಿ ನೀವು ನಿಮ್ಮ ಪ್ರೀತಿಯಲ್ಲಿ ಯಾವ ಭಾಳಷ್ಟು ಮನಸ್ತಾಪಗಳಿಂದ ನಿಮ್ಮ ಪ್ರೀತಿಯ ಮೇಲಿನ ನಂಬಿಕೆಯನ್ನೇ ನೀವು ಕಳ್ಕೊಂಡಿದ್ರಾ ಅನ್ನುವಂಥದ್ದು. ಹೆಚ್ಚು ಜನ ಇಲ್ಲಿ ಒಂಟಿಯಾಗಿಯೇ ಇದ್ರಾ ಅನ್ನುವಂಥದ್ದು. ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ರಾ, ಆದರೆ ಮತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೋ ಇಲ್ವೋ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿ ನಂಬಿಕೆಯನ್ನು ನೀವು ಸಂಪೂರ್ಣವಾಗಿ ಕಳ್ಕೊಂಡಿದ್ರಾ ಅನ್ನುವಂಥದ್ದು ನಿಮ್ಮ ಪ್ರೀತಿಯ ಮೇಲೆ. ಅದೆಲ್ಲವೂ ಕೂಡ ಮರಳಿ ಬರ್ತಾ ಇದೆ. ನಿಮ್ಮ ಪ್ರೀತಿಯ ಮೇಲಿನ ನಂಬಿಕೆ ಅನ್ನುವಂತಹದ್ದು ನಿಮಗೆ ಮರಳಿ ನಿಮ್ಮ ಕೈ ಸೇರ್ತಾ ಇದೆ. ಯಾಕಂದರೆ ನಿಮ್ಮನ್ನು ಬಿಟ್ಟು ಹೋದಂತಹವರು, ನೀವು ಯಾರನ್ನು ಪ್ರೀತಿಸ್ತಾ ಇದ್ರಾ ಅವರ ಜೊತೆ ಎಷ್ಟೇ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲವೂ ಹೋಗಿ ಮತ್ತೆ ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗ್ತಾ ಇದೆ, ನಿಮ್ಮ ಕೈಗೆ ನಿಮ್ಮ ಪ್ರೀತಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನೇ ನೀವು ಕಾಣ್ತೀರಾ. ನಿಮ್ಮ ಪ್ರೀತಿಯಲ್ಲಿ ಯಶಸ್ಸು ಅನ್ನುವಂತಹದ್ದೇ ಸಿಗುತ್ತೆ. ನೋ ಕಾಂಟ್ಯಾಕ್ಟ್ ಇದ್ದವರು ಕೂಡ ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು. ಯಾಕಂದರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಬ್ಬರಿಗೆ ಭಾಳಷ್ಟು ಕಷ್ಟ ಅನ್ನುವಂಥದ್ದಾಗಿತ್ತು. ಅದರಿಂದಲೂ ಕೂಡ ನೀವು ಪ್ರೀತಿಸಿದಂಥವರನ್ನು ಮಿಸ್ ಮಾಡ್ಕೊಂಡಿದ್ರ, ಅಥವಾ ನೀವು ಯಾರನ್ನು ಪ್ರೀತಿಸಿದ್ರ ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇತ್ತು. ಒಂದು ರೀತಿಯ ನಂಬಿಕೆ ಅನ್ನುವಂತಹದ್ದನ್ನೇ ಕಳ್ಕೊಂಡಿದ್ರು ಈ ಕೆಲವೊಂದು ವಿಚಾರದಿಂದ ಅನ್ನುವಂಥದ್ದು. ಅದೆಲ್ಲವೂ ಕೂಡ ಈಗ ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಆದ್ದರಿಂದ ನಿಮ್ಮ ಮೇಲಿನ ನಂಬಿಕೆ ನಿಮಗೆ ಹೆಚ್ಚಾಗ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಹೇಗೆ ಒಂದು ಕಾಪಾಡಿಕೊಳ್ಬೇಕು, ಉತ್ತಮವಾಗಿಸ್ಕೊಳ್ಬೇಕು ಅನ್ನುವಂಥದ್ದು, ನೀವು ಪ್ರೀತಿಸಿದವರನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು, ನಿಮ್ಮ ಪ್ರೀತಿಯನ್ನು ಹೇಗೆ ಉತ್ತಮ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಜ್ಞಾನ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ನಿಮಗೆ ಹೆಚ್ಚು ನಂಬಿಕೆ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ನಿಮ್ಮ ಪ್ರೀತಿಯ ಮೇಲೆ ಹೆಚ್ಚು ನಂಬಿಕೆ ಅನ್ನುವಂಥದ್ದು ನಿಮಗೆ ಕೂಡ, ಹಾಗೆ ನಿಮ್ಮ ಸಂಗಾತಿಗೆ ಕೂಡ ಬರ್ತಾ ಇದೆ. ನೀವು ಪ್ರೀತಿಸಿದಂತಹವರಿಗೂ ಕೂಡ ನಿಮ್ಮ ಮೇಲೆ ಹಾಗೂ ಪ್ರೀತಿಯ ಮೇಲೆ ಕೂಡ ನಂಬಿಕೆ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಿನ ಜನಕ್ಕೆ ನಿಮ್ಮ ಪ್ರೀತಿಗೆ ಯೂನಿವರ್ಸ್ ಸಪೋರ್ಟ್ ಇದೆ ಅನ್ನುವಂಥದ್ದು. ನಿಮ್ಮ ಸೋಲ್ಮೇಟ್, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿರುವಂತಹವರು ಹೆಚ್ಚು ಜನ ಪ್ರೀತಿಯಲ್ಲಿ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನೀವು ಅವರನ್ನು ತುಂಬ ಮಿಸ್ ಮಾಡ್ಕೊಂಡಿದ್ರಾ ಅನ್ನುವಂಥದ್ದು, ಅಥವಾ ಅವರನ್ನು ನೀವು ಗುರುತಿಸಿಲ್ಲ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ನಿಮ್ಮ ಜೊತೆಯಲ್ಲೇ ಕೆಲವೊಮ್ಮೆ ಇದ್ದರೂ ಕೂಡ ನೀವು ಅವರನ್ನು ಗುರುತಿಸಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಅವರು ಮತ್ತೆ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು, ನಿಮ್ಮ ಪ್ರೀತಿಯ ಜೀವನ. ಯಾರಾದರೂ ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ಅದರಲ್ಲೂ ನಿಮಗೆ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಹೆಚ್ಚು ನಿಮಗೆ ಇದೆ ಅನ್ನುವಂತಹದ್ದು. ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ಒಂದು ರೀತಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲವನ್ನು ಯೂನಿವರ್ಸ್ ಹೋಗಲಾಡಿಸ್ತಾ ಇದ್ದಾರೆ. ಯಾಕಂದರೆ ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಪ್ರೀತಿಯ ಜೀವನ ಒಂದು ವೇಳೆ ನಿಮ್ಮಿಂದ ಎಲ್ಲೇ ಮಿಸ್ ಆಗಿದ್ರೂ ಕೂಡ ಮತ್ತೆ ನಿಮಗೆ ಮರಳಿ ಸಿಗ್ತಾ ಇದೆ. ಅವರಿಗೋಸ್ಕರ ನೀವು ಕಾಯ್ತಾ ಇದ್ರೂ ಕೂಡ ಮತ್ತೆ ಮರಳಿ ನಿಮ್ಮೊಂದಿಗೆ ಬರ್ತಾರೆ ಅನ್ನುವಂತಹದ್ದು, ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಅದನ್ನು ಯೂನಿವರ್ಸ್ ಕೂಡ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು. ನಿಮ್ಮ ಸಂಗಾತಿಯ ಜೊತೆಗೆ, ನೀವು ಪ್ರೀತಿಸಿದಂತಹವರ ಜೊತೆಗೆ ಉತ್ತಮವಾದ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂತಹದ್ದನ್ನು ನಿಮ್ಮಿಬ್ಬರಲ್ಲೂ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಪ್ರೀತಿಯಲ್ಲಿ ಆಗುತ್ತೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಜನ ನಿಮ್ಮ ಪ್ರೀತಿಯಿಂದ ಕೆಲವೊಬ್ಬರು ಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂಥದ್ದು, ಕೆಲವೊಬ್ಬರು ಥರ್ಡ್ ಪಾರ್ಟಿ ಅನ್ನುವಂಥವರು
ಮೂರನೇ ವ್ಯಕ್ತಿಗಳೇ ನಿಮಗೆ ಬಹಳಷ್ಟು ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿಸಿ ಬಹಳಷ್ಟು ನಿಮಗೆ ಡಿಸ್ಟರ್ಬ್ ಮಾಡಿದರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯಿಂದ ನೀವು ಪ್ರೀತಿಸಿದವರಿಂದ ದೂರವಾಗುವಂತೆ ಮಾಡಿದರು ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಕೆಲವೊಬ್ರು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಿಮ್ಮ ಮೇಲೆ ನಡೆದಿತ್ತು ಅನ್ನುವಂಥದ್ದು, ನೀವು ಪ್ರೀತಿಸಿದವರಿಂದ ದೂರ ಆಗಬೇಕು ಅನ್ನುವಂತಹದ್ದು. ಹಾಗೆ ಕೆಲವೊಬ್ಬರು ಮ್ಯಾರೇಜ್ ಏನಾದರೂ ಆಗಬೇಕು ಅನ್ನುವಂತಹದ್ದೆಲ್ಲ ನಿಮ್ಮಲ್ಲಿತ್ತು, ಅದು ಕೂಡ ನಿಮ್ಮಿಂದ ನಿಂತೋಗಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಥರ್ಡ್ ಪಾರ್ಟಿಯಿಂದ ಬಹಳಷ್ಟು ನೀವು ಸಂಕಷ್ಟಕ್ಕೆ ಸಿಲುಕಿದ್ರ, ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಅನ್ನುವಂತಹದ್ದು ಹೋಗಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ನೀವು ಮರಳಿ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವ ಜ್ಞಾನ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಗ್ತಾ ಇದೆ. ಇದೆಲ್ಲದರಿಂದ ನಿಮ್ಮ ಪ್ರೀತಿ ಉತ್ತಮವಾಗ್ತಾ ಇದೆ. ಹಾಗೆ ನೀವು ಈಗ ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ನಿಮಗೆ ಎಲ್ಲವನ್ನು ಗೈಡ್ ಮಾಡ್ತಾ ಇರುತ್ತೆ ಅನ್ನುವಂತಹದ್ದು ಏಂಜಲ್ ಸಪೋರ್ಟ್ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾರೇ ನಿಮ್ಮ ಪ್ರೀತಿಯನ್ನು ನಾಶ ಮಾಡಲಿಕ್ಕೆ ನೋಡಿದ್ರು ಅಥವಾ ನಿಮ್ಮನ್ನು ನೀವು ಪ್ರೀತಿಸಿದವರಿಂದ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ನೋಡಿದರೂ ಕೂಡ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇದೆ. ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಿಮ್ಮ ಸ್ಪಿರಿಟ್ ಟೀಮ್ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್. ಹೆಚ್ಚು ಜನ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮ್, ನಿಮ್ಮ ಸೋಲ್ಮೇಟೇ ನಿಮ್ಮ ಜೊತೆ ಇದ್ದಾರೆ ಅನ್ನುವಂತಹದ್ದು ಕೂಡ, ಅವರಿಂದ ನೀವೆಲ್ಲೋ ಒಂದು ರೀತಿ ಕೆಲವೊಂದು ಕಾರಣಗಳಿಂದ ದೂರ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನೀವು ಮತ್ತೆ ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಯಾವುದೇ ರೀತಿಯ ದುಃಖ ಅನ್ನುವಂಥದ್ದನ್ನು ನೀವು ಪಟ್ಟಿದ್ರು, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗದೆ ಬೇರೆಯವರ ಹೇಳಿದ ಮಾತುಗಳಿಂದ ಬಹಳಷ್ಟು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರು ನೀವು ಪ್ರೀತಿಸಿದಂಥವರನ್ನು ನೀವು ಬೇರೆಯವರ ಮಾತು ಕೇಳಿಬಿಟ್ಟು ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ನೀವಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಅವರು ಕೂಡ ನಿಮ್ಮಿಂದ ದೂರ ಆಗಿದ್ರು ಅನ್ನುವಂಥದ್ದು, ನಿಮ್ಮ ಸಂಗಾತಿ ಕೂಡ ಆಗಿದ್ರು. ಅವರು ನೀವು ಪ್ರೀತಿಸಿದವರು ಯಾರ್ದೋ ಮಾತು ಕೇಳಿ ನಿಮ್ಮನ್ನು ದೂರ ಮಾಡಿಕೊಂಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಕೆಲವೊಬ್ಬರಿಗೆ ಇಲ್ಲಿ ಬ್ಯಾಡ್ ಕರ್ಮದಿಂದಲೂ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಈಗ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗ್ದಿರೋದ್ರಿಂದ ಮತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮ ರೀತಿಯಲ್ಲೇ ಇರುತ್ತೆ ಅನ್ನುವಂತಹದ್ದು, ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಇಷ್ಟು ದಿನ ಭಾಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ತಿಳಿತಿದೆ. ನಿಮ್ಮ ಪ್ರೀತಿಯ ಜೀವನ ಸಾಕು ಅಂತೇಳಿ ನೀವು ದೂರ ಆಗಿದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಹೆಚ್ಚು ಜನ ನೋ ಕಾಂಟ್ಯಾಕ್ಟಲ್ಲೇ ಇದ್ದೀರಾ ಅನ್ನುವಂಥದ್ದು ತಿಳಿತಿದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಪ್ರೀತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನೇ ನೋಡ್ತೀರಾ. ಮತ್ತೆ ನೀವು ಕನೆಕ್ಟೆಡ್ ಆಗ್ತೀರಾ ಅನ್ನುವಂಥದ್ದು. ನೋ ಕಾಂಟ್ಯಾಕ್ಟ್ ಯಾರಾಗಿದ್ದೀರಾ ಅವರು ಮತ್ತೆ ನಿಮ್ಮ ಪ್ರೀತಿ ಮರಳಿ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಿನ ಜನಕ್ಕೆ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ನೇ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕನೆಕ್ಷನ್ನೇ ಇರುವಂತಹದ್ದು, ಡಿವೈನ್ ಯೂನಿಯನ್ ಇದ್ದೀರಾ. ಹಾಗಾಗಿ ನೀವು ಎಷ್ಟೇ ದೂರ ಆದರೂ ಕೂಡ ನಿಮ್ಮನ್ನು ಯಾರೇ ದೂರ ಮಾಡಿದರೂ, ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪ್ರೀತಿಯನ್ನು ನೋಡಿ ಜಲಸಿ ಫೀಲ್ ಆಗುವಂತಹವರೇ ಹೆಚ್ಚಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಉತ್ತಮ ಪ್ರೀತಿಯನ್ನು ನೋಡಿಬಿಟ್ಟು ನೀವು ಯಾವಾಗ ಅವರಿಂದ ದೂರ ಆಗ್ತೀರಾ ಅನ್ನುವಂಥದ್ದು, ನಿಮ್ಮ ಸಂಗಾತಿಯಿಂದ ಯಾವಾಗ ದೂರ ಆಗ್ತೀರಾ ಅನ್ನುವಂತಹದ್ದನ್ನೇ ಕೆಲವೊಬ್ಬರು ಬಯಸ್ತಾ ಇದ್ರು ಅನ್ನುವಂಥದ್ದು. ನಿಮ್ಮ ಶತ್ರುಗಳು ನೀವು ಪ್ರೀತಿಯಿಂದ ವಂಚಿತರಾಗಬೇಕು ಅನ್ನುವಂಥದ್ದೇ ಅವರ ಮನಸ್ಸಲ್ಲಿತ್ತು. ಹಾಗಾಗಿ ಬಹಳಷ್ಟು ನಿಮಗೆ ಅಥವಾ ನಿಮ್ಮ ಸಂಗಾತಿಗಾಗಿರ್ಬೋದು, ನೀವು ಪ್ರೀತಿಸಿದಂತಹವರಿಗೆ ಬಹಳಷ್ಟು ನಿಮ್ಮ ಬಗ್ಗೆ ನೀವು ದೂರ ಆಗಲಿ ಅಂತ ಕೆಲವೊಂದು ವಿಚಾರಗಳನ್ನು ಹೇಳುವಂಥದ್ದು ಇದೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ನೀವು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಜೊತೆ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ಇದ್ದಾರೆ ನಿಮಗೆ ಸಪೋರ್ಟಿವ್ ಆಗಿ. ಹಾಗೆ ಸ್ಪಿರಿಚುವಲಿ ನೀವು ತುಂಬಾ ಕನೆಕ್ಟೆಡ್ ಆಗಿರುವಂಥವರು. ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ನಿಮ್ಮಲ್ಲಿ ಇದೆ. ನೀವು ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ಯಾರೇ ನಿಮ್ಮನ್ನು ದೂರ ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗಲ್ಲ. ಒಂದು ವೇಳೆ ದೂರವಾಗಿದ್ದರೂ ಕೂಡ ಮತ್ತೆ
ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಪ್ರೀತಿ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಬರ್ತಾ ಇದೆ. ಈಗ ಒಂದು ವೇಳೆ ನೀವು ಪ್ರೀತಿಯ ಜೀವನದಲ್ಲಿದ್ದರೂ ಉತ್ತಮ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಈಗ ನೀವು ಮ್ಯಾರೇಜ್ ಆಗಿರುವಂತಹವರು ಈ ವಿಡಿಯೋ ನೋಡ್ತಾ ಇದ್ರು ಕೂಡ ನಿಮ್ಮ ಜೀವನದಲ್ಲಿ ಈಗ ಯಾವುದೇ ಒಂದು ರೀತಿ ಮನಸ್ತಾಪ ಇದ್ದರೂ ಅದೆಲ್ಲವೂ ಹೋಗ್ಬಿಟ್ಟು ಮತ್ತೆ ಉತ್ತಮವಾದ ಬದಲಾವಣೆ ನಿಮಗಾಗುತ್ತೆ. ತುಂಬ ಕಲರ್ಫುಲ್ ಆಗುತ್ತೆ. ನಿಮ್ಮ ಪ್ರೀತಿಯ ಜೀವನ ಏನಿದೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಒಬ್ರಿಗೊಬ್ರು ತುಂಬಾ ಉತ್ತಮ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ನಿಮ್ಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮ ರೀತಿಯಲ್ಲೇ ಸಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೋ ಕಾಂಟ್ಯಾಕ್ಟ್ ಆಗಿದ್ರು ಮತ್ತೆ ನೀವು ಒಂದಾಗ್ತೀರಾ. ಯಾರಾದರೂ ಸಿಂಗಲ್ ಆಗಿದ್ದರೂ ಕೂಡ ನೀವು ಪ್ರೀತಿಗೋಸ್ಕರ ಕಾಯ್ತಾ ಇದ್ದರೆ ನಿಮಗೆ ಸೋಲ್ಮೇಟ್ ಟ್ವಿನ್ ಫ್ಲೇಮೇ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು. ಹೆಚ್ಚಿನ ಜನಕ್ಕೆ ಇಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿರುವಂತಹವರೇ ನಿಮಗೆ ಸಿಗ್ತಾರೆ. ಆದಷ್ಟು ಬೇಗ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಪ್ರೀತಿಯ ಜೀವನ ಅನ್ನುವಂಥದ್ದು ನಿಮಗೆ ಇದೆ, ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಯಾರಾದರೂ ಸಿಂಗಲ್ ಆಗಿದ್ದರೆ ನಿಮಗೆ ಆದಷ್ಟು ಬೇಗ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು 2026ರಲ್ಲಿ ನಿಮ್ಮ ಪ್ರೀತಿಯ ಜೀವನ ಹೇಗಿರುತ್ತೆ ಅನ್ನುವಂಥದ್ದು, ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂತಹ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.